ಸಿಂಹರಾಶಿಯವರಿಗೆ ಕೈಯಲ್ಲಿ ಹಣ ಉಳಿತಾ ಇಲ್ಲ ಆದರೆ ಇದಕ್ಕೆ ಕಾರಣ ಬಂದು ಲಕ್ ಪ್ರಾಬ್ಲಮ್ ಅಲ್ಲ, ಪ್ರೈಡ್ ಬೇಸ್ಡ್ ಹ್ಯಾಂಡ್ಲಿಂಗ್ ಪ್ರಾಬ್ಲಮ್ ಅಂತ. ಸೊ ಸಿಂಹರಾಶಿಯವರ ಯಾವುದೇ ರೀತಿಯ ಒಂದು ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಇದರ ಮೂಲ ಕಾರಣ ಬಂದು ಒಂದು ಸೆಲ್ಫ್ ಇಮೇಜ್ ಮತ್ತು ಎರಡನೆಯದು ಒಂದು ಪ್ರೈಡ್ ಡ್ರಿವನ್ ಡಿಸಿಷನ್ಗಳು ಆಗಿರುತ್ತೆ. ಸೊ ಹೇಗೆ ಅನ್ನೋದನ್ನೇ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಹಾಗೆಯೇ ಇದೇನು ಇನ್ವೆಸ್ಟ್ಮೆಂಟ್ ಟಿಪ್ಸ್ ಆಗಲಿ ಅಥವಾ ಫೈನಾನ್ಷಿಯಲ್ ಅಡ್ವೈಸ್ ಆಗಲಿ ಅಥವಾ ಹಣ ಹೇಗೆ ಸಂಪಾದನೆ ಮಾಡಬೇಕು ಅನ್ನೋ ವಿಚಾರ ಅಲ್ಲ. ಇಲ್ಲಿ ನಾವು ಮಾತಾಡ್ತಾ ಇರೋದು ಸಂಪಾದಿಸಿದ ಹಣ ಯಾಕೆ ಉಳಿತಾ ಇಲ್ಲ ಅನ್ನೋ ವಿಚಾರ. ಇದಕ್ಕೆ ಕಾರಣವನ್ನು ಹೇಳ್ತೀನಿ, ಹಾಗೆಯೇ ಕೆಲವೊಂದು ಕರೆಕ್ಷನ್ ಮೆಥಡ್ಸ್ ಇದೆ, ಅದನ್ನು ಕೂಡ ಹೇಳ್ತೀನಿ. ಸಿಂಹ ಬಂದು ಸೂರ್ಯನ ರಾಶಿ. ಸೊ ಸೂರ್ಯ ಅಂದರೆ ಐಡೆಂಟಿಟಿ, ಅಥಾರಿಟಿ, ಸೆಲ್ಫ್ ರೆಸ್ಪೆಕ್ಟ್, ಈಗೋ, ಸ್ಟೇಟಸ್. ಅಂದರೆ ಸಿಂಹರಾಶಿಯವರ ಹಣದ ಹ್ಯಾಂಡ್ಲಿಂಗ್ನಲ್ಲಿ ಲಾಜಿಕ್ಗಿಂತಲೂ ಹೆಚ್ಚಾಗಿ ಸೆಲ್ಫ್ ಇಮೇಜ್ ಹೆಚ್ಚು ರೂಲ್ ಮಾಡ್ತಿರ್ತದೆ. ಹಣ ಅನ್ನೋದು ಒಂದು ರೀತಿಯ ರಿಸೋರ್ಸಸ್ಸು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಐಡೆಂಟಿಟಿ ಸಿಂಬಲ್ ಆಗಿರ್ತದೆ. ನಾನು ಹೇಗಿರಬೇಕು, ಜನ ಏನು ಥಿಂಕ್ ಮಾಡ್ತಾರೆ, ನನ್ನ ಸ್ಟ್ಯಾಂಡರ್ಡ್ ಏನು, ಈ ಥಾಟ್ಸು ಇವರ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಇನ್ಫ್ಲುಯೆನ್ಸ್ ಮಾಡ್ತಾ ಇರ್ತದೆ. ಸಿಂಹರಾಶಿಯ ಮೈಂಡ್ ಹೇಗೆ ವರ್ಕ್ ಮಾಡ್ತದೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆನ್ಸ್ ಪಡ್ಕೊಳುತ್ತೆ. ಯಾಕೆಂದರೆ ಇವರಿಗೆ ರೆಕಗ್ನಿಷನ್ ಬೇಕು, ರೆಸ್ಪೆಕ್ಟ್ ಮೇಂಟೈನ್ ಮಾಡಬೇಕು, ಅಥಾರಿಟಿ ಫೀಲ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಇನ್ಫೀರಿಯರ್ ಅಂದರೆ ಇತರರಿಗಿಂತಲೂ ಕೆಳಗಡೆ ಇವರು ಪ್ರೊಜೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಹೀಗಾಗಿ ಹಣಕಾಸಿನ ಮ್ಯಾಟರ್ನಲ್ಲೂ ಕೂಡ ಈ ವಿಚಾರಗಳನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಇವರು ಸ್ಪೆಂಡಿಂಗನ್ನು ಮಾಡುವಂಥ ಸಾಧ್ಯತೆಗಳು ಇರ್ತದೆ. ಸ್ಟೇಟಸ್ ಮೇಂಟೈನ್ ಮಾಡಬೇಕು ಅಂತಲೂ ಸ್ಪೆಂಡಿಂಗ್ ಮಾಡೋದಿರುತ್ತೆ. ಡಿಸಿಷನ್ನಲ್ಲಿ ಈಗೋ ಪ್ರೊಟೆಕ್ಷನ್ಗೆ ಒತ್ತು ಕೊಡುವಂಥ ಸಾಧ್ಯತೆ ಇರ್ತದೆ. ಸೇವಿಂಗ್ಸ್ ಅನ್ನೋದು ಸೆಕೆಂಡರಿ ಇರ್ತದೆ, ಇಮೇಜ್ ಅನ್ನೋದು ಪ್ರಯಾರಿಟಿ ಆಗಿರ್ತದೆ. ಇದು ಬಂದು ಲಕ್ಸುರಿಯ ವಿಚಾರ ಬರೋದಿಲ್ಲ. ಇಲ್ಲಿ ಬಂದು ಇಮೇಜ್ ಮೇಂಟೈನ್ ಮಾಡಬೇಕು, ಇಮೇಜ್ ಪ್ರೊಟೆಕ್ಷನ್ ಇದೆ ನೋಡಿ, ಇದು ಇಲ್ಲಿ ಆದ್ಯತೆ ಆಗಿರ್ತದೆ ಇವರಿಗೆ. ಹಾಗೆಯೇ ಇವರ ಇನ್ನೂ ಒಂದು ಡೇಂಜರಸ್ ಪ್ಯಾಟರ್ನ್ ಏನು ಅಂದರೆ, ಹಣ ಸ್ಪೆಂಡ್ ಮಾಡಬೇಕಾದ್ರೆ ಇವರು ನನ್ನ ಹತ್ರ ಇಲ್ಲ ಅಂತ ತೋರಿಸಬಾರ್ದು, ನನ್ನ ಲೆವೆಲ್ಗೆ ಇದು ಸೂಟ್ ಆಗಲ್ಲ, ಜನರ ಮುಂದೆ ಡೌನ್ಗ್ರೇಡ್ ಆಗಬಾರ್ದು, ಈ ರೀತಿಯ ಪ್ರೆಷರ್ನಲ್ಲಿ ಡಿಸಿಷನ್ ತಗೊಳ್ತಾ ಇರ್ತಾರೆ. ಇದರಿಂದ ಸಿಂಹರಾಶಿಯವರಿಗೆ ತೀರಾ ಅಗತ್ಯವಾದಂಥ ಅದೊಂದು ಪ್ರತಿಷ್ಠೆ ಏನಿದೆಯೋ ಅದು ಸ್ಯಾಟಿಸ್ಫೈ ಆಗುತ್ತೆ, ಒಂದು ರೀತಿ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಆಗುತ್ತೆ. ಆದರೆ ಮುಂದೆ ಅದೇ ಅವರಿಗೆ ಸ್ಟ್ರೆಸ್ಸು ಬಿಲ್ಡ್ ಮಾಡುತ್ತೆ. ಸ್ಟ್ರೆಸ್ ಬಿಲ್ಡ್ ಆದಾಗ ಸೈಲೆಂಟಾಗಿ ಅದರಲ್ಲೇ ಅವರು ಒದ್ದಾಡುವಂಥ ಒಂದು ಪರಿಸ್ಥಿತಿನೂ ಕೂಡ ಇರ್ತದೆ. ಇದು ಒಂದು ರೀತಿಯ ಸಿಂಹರಾಶಿಯವರ ಒಂದು ಯೂಶುವಲ್ ಮನಿ ಸೈಕಲ್ ಆಗಿರುತ್ತೆ. ಜಾತಕದಲ್ಲಿ ಲಗ್ನ ಮತ್ತು ಆದಾಯ ಸ್ಥಾನ ಮತ್ತು ಧನಸ್ಥಾನದ ಅಧಿಪತಿ ಅಂತ ಏನು ಗ್ರಹಗಳಿರ್ತಾವೋ ಇದರ ಪೊಸಿಷನ್ ಆಧಾರದಲ್ಲಿ ಈ ವಿಚಾರ ನಾನು ಏನು ಹೇಳ್ತಾ ಇದ್ನೋ ಇದು ಹೆಚ್ಚು ಕಡಿಮೆ ಬದಲಾವಣೆ ಆಗುತ್ತೆ. ಆದ್ರೂ ಕೂಡ ಸಿಂಹರಾಶಿಯವರ ಒಂದು ಮನಿ ಹ್ಯಾಂಡ್ಲಿಂಗ್ನ ಮೆಂಟ್ಯಾಲಿಟಿ ಅಂತ ಏನಿದೆಯಲ್ಲ, ಒಂದು ಮೈಂಡ್ ಸೆಟ್ ಏನಿದೆಯೋ ಇದು ಇದೇ ರೀತಿ ವರ್ಕ್ ಆಗೋದು. ಮತ್ತು ಸಿಂಹರಾಶಿಯವರಿಗೆ ತೊಂದರೆ ಕೊಡುವಂಥ ಮತ್ತೂ ಒಂದು ಪ್ರಮುಖ ಪ್ಯಾಟರ್ನ್ ಅಂದರೆ ಪ್ರೈಡ್ ಕಂಟ್ರೋಲ್ ಅಂತ. ಅಂದರೆ ಪ್ರತಿಷ್ಠೆಯನ್ನು ಬಿಟ್ಕೊಡೋದಿಲ್ಲ. ಹೆಲ್ಪ್ ಕೇಳೋದಕ್ಕೆ ಇವರು ಹೆಸಿಟೇಟ್ ಮಾಡ್ತಾರೆ. ಫೈನಾನ್ಷಿಯಲ್ ಮಿಸ್ಟೇಕ್ಸನ್ನು ಆಕ್ಸೆಪ್ಟ್ ಮಾಡೋದಕ್ಕೆ ಈ ಪ್ರತಿಷ್ಠೆ ಅಡ್ಡಿಪಡಿಸ್ತಾ ಇರ್ತದೆ. ರಾಂಗ್ ಡಿಸಿಷನ್ ಮಾಡ್ತಾ ಇದ್ರೂ ಕೂಡ ಅದನ್ನು ಕರೆಕ್ಟ್ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಕಂಟಿನ್ಯೂ ಮಾಡುವಂಥ ಒಂದು ಟೆಂಡೆನ್ಸೀಸು ಇರ್ತದೆ. ಇಲ್ಲಿ ಹಣಕಾಸಿನ ವಾಸ್ತವ ಸ್ಥಿತಿಗತಿ ಇಲ್ಲ, ನೀ ತಪ್ಪು ಮಾಡ್ತಾ ಇದೆಯಾ, ನೀ ಕರೆಕ್ಟ್ ಮಾಡ್ಕೊ ಅಂತ ಹೇಳ್ತಾ ಇರ್ತದೆ. ಆದರೆ ಸಿಂಹರಾಶಿಯವರ ಒಂದು ನೈಸರ್ಗಿಕವಾದಂಥ ಒಂದು ಈಗೋ ಫ್ಯಾಕ್ಟರ್ ಏನಿದೆಯೋ ಅದು ಬಂದು ಆ ತಪ್ಪನ್ನು ಒಪ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಇಲ್ಲ, ನೀನು ತಪ್ಪು ಮಾಡ್ತಾ ಇಲ್ಲ ಅನ್ನೋ ರೀತಿಯಲ್ಲೇ ಮನಸ್ಸಿಗೆ ಅನ್ನಿಸ್ತಾ ಇರ್ತದೆ. ಸೊ ಹೀಗಾಗಿ ಏನಾದರೂ ಮಿಸ್ಟೇಕ್ಸ್ ಅಂತ ಆಗ್ತಾ ಇದ್ರೂ ಕೂಡ ಕರೆಕ್ಷನ್ ಮಾಡೋ ವಿಚಾರದಲ್ಲಿ ನಿರ್ಧಾರಕ್ಕೆ ಬರೋದಿಲ್ಲ ಅವರು ಬೇಗ. ಸೊ ಹಂಗಾಗಿ ಈ ನಿರ್ಧಾರಕ್ಕೆ ಬರದೇ ಇರುವ ಕಾರಣಕ್ಕೆ ಏನು ಸಮಸ್ಯೆ ಅನ್ನೋದೇನಿದೆಯೋ ಅದು ಮತ್ತಷ್ಟು ಆಳ ಡೀಪನ್ ಆದ ಮೇಲೆ ಇಲ್ಲ ಇದು ತಪ್ಪಾಗಿದೆ ಅಂತ ಅನಿವಾರ್ಯ ಕಾರಣಗಳಿಗಾಗಿ ಅವರು ಕೆಲವೊಂದು ಚೇಂಜಸ್ಗಳನ್ನು ಮಾಡಲಿಕ್ಕೆ ಹೋಗೋದು. ಸೊ ಈ ಕಾರಣಕ್ಕೆ ಇವರಿಗೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಅಂತ ಬಂದಾಗ ಬೌನ್ಸ್ ಬ್ಯಾಕ್ ಆಗೋದಾಗಲಿ, ಅದನ್ನು ಸರಿ ಮಾಡ್ಕೊಳ್ಳೋದಾಗಲಿ ಇದು ಕೂಡ ಇವರಿಗೆ ಸ್ವಲ್ಪ ತಡ ಆಗುತ್ತೆ ಆ್ಯಕ್ಚುಲಿ. ಹೀಗಾಗಿ ಸಿಂಹರಾಶಿಯವರ ಹಣಕಾಸಿನ ಸಮಸ್ಯೆಯ ರೂಟ್ ಕಾಸ್ ಏನು ಅಂತ ನೋಡೋದಾದರೆ ಈಗೋ ಬೇಸ್ಡ್ ಡಿಸಿಷನ್ಸ್, ಇಮೇಜ್ ಡ್ರಿವನ್ ಎಕ್ಸ್ಪೆನ್ಸಸ್, ಪ್ರೈಡ್ ಓವರ್ ಪ್ರಾಕ್ಟಿಕ್ಯಾಲಿಟಿ ಅಂತ, ಮತ್ತು ಹೆಲ್ಪ್ ಕೇಳೋದಕ್ಕೆ ಹೆಸಿಟೇಟ್ ಮಾಡೋದು. ಸೊ ಹಾಗಾದರೆ ಇದನ್ನು ಹ್ಯಾಂಡಲ್ ಮಾಡೋದು ಹೇಗೆ, ಈ ಸ್ಪೆಂಡಿಂಗನ್ನು ನಿಭಾಯಿಸೋದು ಹೇಗೆ ಅನ್ನೋ ವಿಚಾರ. ಇದರಲ್ಲಿ ಮೊದಲನೇದಾಗಿ ರೂಲ್ 1 ಇಮೇಜ್ ಆಡಿಟ್ ಅಂತ. ಏನು ನೀವು ಹಣವನ್ನು ಸ್ಪೆಂಡ್ ಮಾಡ್ತಿರೋ ಆ ಎಕ್ಸ್ಪೆನ್ಸಸ್ ಏನಿದೆಯೋ ಅದು ಅಗತ್ಯಕ್ಕೋಸ್ಕರ ಮಾಡ್ತಾ ಇದ್ದೀರೋ ಅಥವಾ ಕೇವಲ ನಿಮ್ಮ ಇಮೇಜ್ ಪ್ರೊಟೆಕ್ಷನ್ಗೋಸ್ಕರ ಮಾಡ್ತಾ ಇದ್ದೀರೋ, ಈ ಪ್ರಶ್ನೆಯನ್ನು ನೀವು ಕೇಳ್ಕೊಳ್ತಾ ಇರಬೇಕಾಗತ್ತೆ. ನಿಮಗೆ ಆನ್ಸರ್ ಕ್ಲಾರಿಟಿ ಇಲ್ಲ, ಕ್ಲಿಯರ್ ಆನ್ಸರ್ ಸಿಗಲಿಲ್ಲ ಅಂದರೆ ಆ ಸ್ಪೆಂಡಿಂಗನ್ನು ನಿಲ್ಲಿಸಬೇಕಾಗತ್ತೆ, ಸ್ಟಾಪ್ ಮಾಡಿ. ನೆಕ್ಸ್ಟ್ ರೂಲ್ 2 ಸೈಲೆಂಟ್ ಕರೆಕ್ಷನ್ ಅಂತ. ಏನಾದರೂ ಹಣಕಾಸಿನ ವಿಚಾರದಲ್ಲಿ ರಾಂಗ್ ಡಿಸಿಷನ್ ಬಂದಾಗ ನಿಮಗೆ ನೀವು ಹರ್ಟ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಸೊ ರಾಂಗ್ ಡಿಸಿಷನ್ ಆಯಿತು ಅಂತ ನೀವೇನು ಅದನ್ನು ಹೊರಗಡೆ ಹೇಳ್ಕೊಳ್ಳೋ ಅಗತ್ಯನೂ ಇಲ್ಲ, ಅಥವಾ ಅದನ್ನು ಕರೆಕ್ಟ್ ಮಾಡೋದನ್ನು ಅನೌನ್ಸ್ ಮಾಡೋ ಅಗತ್ಯನೂ ಇಲ್ಲ. ನೀವೇನು ಬೇರೆಯವರಿಗೆ ಹೇಳಿ ಅದನ್ನು ಕರೆಕ್ಟ್ ಮಾಡಬೇಕು ಅಂತಿಲ್ಲ. ನೀವು ಸೈಲೆಂಟಾಗಿ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ, ಇದು ಮೆಚುರಿಟಿ ಅನ್ನಿಸ್ಕೊಳ್ಳುತ್ತೆ.
ಯಾಕೆಂದರೆ ಸಿಂಹರಾಶಿಯವರಿಗೆ ಈ ರೀತಿ ಮಿಸ್ಟೇಕ್ ಮಾಡಿದೆ ಅಂತ ಹೇಳುವಾಗ ಅದು ಅವರಿಗೆ ಸ್ವಲ್ಪ ಸೆಲ್ಫ್ ಇಮೇಜಿಗೆ ಸೆಲ್ಫ್ ರೆಸ್ಪೆಕ್ಟಿಗೆ ಧಕ್ಕೆ ಆಗೋದ್ರಿಂದಾಗಿ ಸ್ವಲ್ಪ ಶೇಮ್ ಫೀಲ್ ಮಾಡ್ತಾರೆ. ಇನ್ನೊಂದು ರೂಲ್ 3 ಸ್ಟೇಟಸ್ ಪಾಸ್ ಅಂತ. ನಿಮ್ಮ ಸ್ಟೇಟಸ್ ಮೇಂಟೈನ್ ಮಾಡುವಂಥ ಏನಾದರೂ ಎಕ್ಸ್ಪೆನ್ಸಸ್ ಬಂತು ಅಂದರೆ ಮಿನಿಮಮ್ 42 ಗಂಟೆ ಅದನ್ನು ಮುಂದೂಡಿ ಅಂತ. ಅಂದರೆ ನಿಮ್ಮ ಟ್ರೂ ನೆಸೆಸಿಟಿ ಅನ್ನೋದು ನಿಮಗಲ್ಲಿ ಮುನ್ನೆಲೆಗೆ ಬರಬೇಕು, ಆಮೇಲೆ ನೀವು ಸ್ಪೆಂಡ್ ಮಾಡಬೇಕು. ಅವಾಗೇನಾಗುತ್ತೆ, ಸಿಂಹರಾಶಿಯ ಒಂದು ನ್ಯಾಚುರಲ್ ಒಂದು ಈಗೋ ಅರ್ಜ್ ಅನ್ನೋದು ಏನಿರ್ತದಲ್ಲ ಅದು ಸ್ವಲ್ಪ ಕೂಲ್ ಆಗುತ್ತೆ. ಅದೇ ನೀವು ದೊಡ್ಡ ನಿರ್ಧಾರಗಳನ್ನು ಮಾಡುವಂಥದ್ದಿದ್ರೆ 72 ಅವರ್ಸ್ ಬದಲು 72 ಡೇಸ್ ಮುಂದೂಡಿದ್ರು ಕೂಡ ಒಳ್ಳೆಯದೇ. ಇನ್ನು ರೂಲ್ 4 ಐಡೆಂಟಿಟಿ ಸೆಪರೇಷನ್ ಅಂತ. ಇಲ್ಲಿ ನೀವು ಅಂದರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಅಂದ್ಕೊಳ್ಳೋ ಅಗತ್ಯ ಇಲ್ಲ. ಯಾಕೆಂದರೆ ಸೆಲ್ಫ್ ವರ್ತ್ ಅನ್ನೋದು ಕೇವಲ ಹಣದಿಂದ ಡಿಫೈನ್ ಆಗಲ್ಲ. ಈ ಸತ್ಯವನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ರೂಲ್ 5 ಆಸ್ಕ್ ವಿತೌಟ್ ಶೇಮ್ ಅಂತ. ಅಂದರೆ ಹಣದ ವಿಚಾರದಲ್ಲಿ ಅನಿವಾರ್ಯತೆ ಇದ್ದಾಗ ಹೆಲ್ಪ್ ಕೇಳೋದೇನು ವೀಕ್ನೆಸ್ ಅಲ್ಲ ಅದು. ಹಾಗೆಯೇ ಕರೆಕ್ಷನನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಕೂಡ ವೀಕ್ನೆಸ್ ಅಲ್ಲ, ಅದು ಸ್ಟ್ರೆಂತೇ ಆ್ಯಕ್ಚುಲಿ. ಈ ಸತ್ಯವನ್ನು ಕೂಡ ಒಪ್ಕೊಳ್ಬೇಕಾಗತ್ತೆ ನೀವು. ಒಟ್ಟಿನಲ್ಲಿ ಸಿಂಹರಾಶಿಯವರಿಗೆ ಹಣಕಾಸಿನ ಸಮಸ್ಯೆ ಬರೋದು ಆದಾಯದ ಕೊರತೆಯಿಂದ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಈ ಈಗೋ ಅನ್ನೋದೇನಿದೆಯೋ ಇದು ಹಣವನ್ನು ಕಂಟ್ರೋಲ್ ಮಾಡೋದ್ರಿಂದಾಗಿ. ಸೊ ಇಮೇಜ್ ಫಸ್ಟ್ ಥಿಂಕಿಂಗ್ನಿಂದ ಈ ಈಗೋ ಸ್ವಲ್ಪ ಸಾಫ್ಟ್ ಆಯಿತು ಅಂದರೆ ಮನಿ ಫ್ಲೋ ಆಟೋಮೆಟಿಕ್ಕಾಗಿ ಸ್ಟೇಬಲ್ ಆಗುತ್ತೆ. ಸೊ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ರಾಶಿಯ ಈ ಮನಿ ಸೈಕಾಲಜಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ನಮಸ್ಕಾರ.